ಈ ಬಾರಿ ಸಹ ಹಾಸನಾಂಬೆ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗೂ ವಿಜೃಂಭಣೆಯಿಂದ ನಡೆಸಲಾಗುವುದು. ಇದಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ನಗರದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿಂದು ನಡೆದ 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಕಳೆದ ಬಾರಿ ಸುಮಾರು 14 ಲಕ್ಷ ಭಕ್ತರು ದೇವಿಯ ದರ್ಶನ ಪಡೆದಿದ್ದರು. ಸುಮಾರು 8 ಕೋಟಿ ಕಾಣಿಕೆ ರೂಪದ ಆದಾಯ ಸಂಗ್ರಹ ಆಗಿತ್ತು. ಈ ಸಲವೂ ಹಿಂದಿನ ವರ್ಷಕ್ಕಿಂತ ಚೆನ್ನಾಗಿ ಉತ್ಸವ ಆಚರಿಸೋಣ. ಪ್ರತಿಯೊಬ್ಬರೂ ಸಹಕರಿಸಿ. ಹಾಗೆಯೇ ಜಿಲ್ಲೆಯಲ್ಲಿ ಈಗಾಗಲೇ ಪ್ರಗತಿಯಲ್ಲಿರುವ ವಿವಿಧ ಯೋಜನೆಗಳನ್ನು ಕಾಲಮಿತಿಯೊಳಗೆ ಮುಗಿಸಲಾಗುವುದು. ಜಿಲ್ಲೆಗೆ ಮತ್ತಷ್ಟು ಯೋಜನೆ ತರಲು ಪ್ರಯತ್ನಿಸಲಾಗುವುದು. ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನ ಮಕ್ಕಳನ್ನ ಒತ್ತೆ ಇಟ್ಟು ಹೋರಾಡಿದ್ದಾರೆ. ಅವರ ಬಗ್ಗೆ ಬೇರೆ ಬೇರೆ ಭಾವನೆ ಸಲ್ಲದು. ಒಂದಲ್ಲ ಎರಡಲ್ಲ 4 ಯುದ್ಧ ಮಾಡಿದ್ದಾರೆ. ತಂದೆಯ ಅಣತಿಯಿಂದ ಮಕ್ಕಳು ಸೆರೆವಾಸದಲ್ಲಿದ್ದರು. ಟಿಪ್ಪು ಸುಲ್ತಾನ್ ಸಹ ಸ್ವಾತಂತ್ರ್ಯ ಹೋರಾಟಗಾರ. ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಅವರನ್ನೇ ದೊಡ್ಡ ಆಸ್ತಿಯನ್ನಾಗಿ ಮಾಡಿ ಮಕ್ಕಳ ಪ್ರತಿಭೆ ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಬೇಕು. ವಿದ್ಯೆ ಸಾಧಕರ ಸ್ವತ್ತು. ಶ್ರಮ ಹಾಕಿದರೆ ಖಂಡಿತ ಒಲಿಯಲಿದ್ದಾರೆ. ಹಠ ಛಲ ನಿರಂತರ ಪ್ರಯತ್ನದಿಂದ ಮಕ್ಕಳಲ್ಲಿ ಗುರಿಯೊಂದನ್ನು ಜಾಗೃತಗೊಳಿಸಬೇಕು. ಆಗ ಅವರು ಸ್ಥಾನಮಾನ ಪಡೆಯಲು ಸಹಕಾರಿಯಾಗಲಿದೆ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಇಡೀ ರಾಜ್ಯದಲ್ಲೇ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಅನುಷ್ಠಾನಗೊಂಡಿವೆ. ಇದಕ್ಕಾಗಿ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ ಅವರು, ನಮ್ಮದು ನುಡಿದಂತೆ ನಡೆವ ಸರ್ಕಾರ. ಸಾಮಾಜಿಕ ನ್ಯಾಯ, ಸಮಾಜದ ನಿರ್ಮಾಣ ನಮ್ಮ ಆದ್ಯತೆ ಮತ್ತು ಬದ್ಧತೆ. ಎಲ್ಲರ ನೆರವಿನಿಂದ ರಾಜ್ಯವನ್ನ ಸರ್ವಾಂಗೀಣ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇವೆ. ದುಡಿಯುವ ಕೈಗಳನ್ನ ಬಲಪಡಿಸುತ್ತೇವೆ ಎಂದು ಅಭಯ ನೀಡಿದರು. ಇನ್ನು ಜಿಲ್ಲಾಡಳಿತ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಲಾಯಿತು. ಸ್ವಾತಂತ್ರ್ಯವನ್ನ ಗಳಿಸಿದಂತಹ ಸುದಿನ ಅಂತೇಳಿ ನಾವೆಲ್ಲರೂ ಕೂಡ ಹೆಮ್ಮೆನೂ ಕೂಡ ಪಡ್ತಕ್ಕಂಥ ಅಗತ್ಯತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ನಮಗೆ ಸ್ವಾತಂತ್ರ್ಯ ದೊರಕಬೇಕಾದ್ರೆ ಯಾರೆಲ್ಲ ದಶಕಗಳ ಕಾಲ ಹೋರಾಟವನ್ನ ಮಾಡಿ ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಗೊಳಿಸಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನು ಸ್ವಾತಂತ್ರ್ಯಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ, ಸ್ವಾತಂತ್ರ್ಯಕ್ಕೋಸ್ಕರ ದುಡಿದು ತನ್ನ ತನು ಮನ ಧನವನ್ನ ರಾಷ್ಟ್ರಕ್ಕೆ ಅರ್ಪಿಸಿದಂತಹ ಮಹನೀಯರುಗಳನ್ನು ಕೂಡ ನಾವು ಸ್ಮರಣೆ ಮಾಡಿಕೊಳ್ತಕ್ಕಂಥ ಅಗತ್ಯನೂ ಕೂಡ ಇದೆ. ಸನ್ಮಾನ್ಯರೇ, ಈ ರಾಜ್ಯದಲ್ಲಿ ಯಾರೇ ಒಬ್ಬ ಭಿಕ್ಷುಕ ಅನ್ನ ಅಂತಕ್ಕಂಥದ್ದನ್ನ ಬೇಡಿ ಯಾವುದೇ ಮನೆಗಳಿಗೆ ಬಂದೇ ಇರ್ತಕ್ಕಂಥ ಒಂದು ಮೌನ ಕ್ರಾಂತಿ ಈ ರಾಷ್ಟ್ರದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾರಣೀಭೂತರು ಅಂತಕ್ಕಂಥದ್ದನ್ನ ನಾವು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ನಾವು ಸಾಧನೆಗಳನ್ನ ಮಾಡಿದ್ದೇವೆ ಅಂತೇಳಿ ಅಂಕಿಅಂಶಗಳನ್ನ ಹೇಳಲಿಕ್ಕೆ ಹೋಗುದಿಲ್ಲ. ಈ ಬಾರಿ ಏನು ದೇವರ ಕೃಪೆಯಿಂದ ನಮ್ಮೆಲ್ಲ ಜಲಾಶಯಗಳು ತುಂಬಿರ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ ಇರತಕ್ಕಂಥದ್ದು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಇವತ್ತು ಏನು ಹೇಮಾವತಿ ಇರ್ಬೋದು, ಬೇರೆ ಬೇರೆ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ಆ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ರೈತಾಪಿ ವರ್ಗದ ಜನರು ತಮ್ಮ ಬೇಸಾಯದ ಕಾರ್ಯದಲ್ಲಿ ನೆಲೆಸಲಿಕ್ಕೆ ಪೂರಕವಾಗಿ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಅದರ ಜೊತೆಯಲ್ಲಿ ಕಳೆದ ಬಾರಿ ಹಾಸನಾಂಬೆಯ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಸರಿಸುಮಾರು 14 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ. ಹಾಗೆಯೇ ಕೂಡ ಭಕ್ತರು ನೀಡಿರ್ತಕ್ಕಂಥ ಕಾಣಿಕೆ ಇಂದಿನ ಎಲ್ಲ ವರ್ಷಗಳಲ್ಲೂ 2 ಕೋಟಿ ಆಸುಪಾಸಲ್ಲಿರ್ತಾ ಇತ್ತು. ಈ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಎಸ್ಪಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ, ಎಡಿಸಿ ಕೆಟಿ ಶಾಂತಲಾ, ಉಪವಿಭಾಗಾಧಿಕಾರಿ ಮಾರುತಿ ಸೇರಿದಂತೆ ಮೊದಲಾದವರಿದ್ದರು.